ಇನ್ನು ನಟ ಶಾರುಖ್ ಖಾನ್ ಪುತ್ರನಿಂದ ಮತ್ತೊಂದು ವಿವಾದ ಆಗಿರುವಂಥದ್ದು. ಆತ ಪಬ್ನಲ್ಲಿ ಅಸಭ್ಯ ಸನ್ನೆಯನ್ನು ತೋರಿಸಿದ್ದಾನೆ ಅಂತ ಎನ್ನುವಂಥದ್ದು ಈಗ ಆರೋಪ ಶಾರುಖ್ ಪುತ್ರನ ಮೇಲೆ. ಬಾಲಿವುಡ್ ನಟ ಶಾರುಖ್ ಖಾನ್ ಪುತ್ರ, ಆತ ಕೂಡ ಒಬ್ಬ ಈಗ ಡೈರೆಕ್ಟರ್ ಆರ್ಯನ್ ಖಾನ್. ಬೆಂಗಳೂರಿನಲ್ಲಿ ಸಾರ್ವಜನಿಕವಾಗಿ ಆರ್ಯನ್ ದುರ್ವರ್ತನೆ ತೋರಿದಾನೆ ಅನ್ನೋದು ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ. ಸುಮಾರು ನವೆಂಬರ್ 28ನೇ ತಾರೀಕು ನಡೆದಂತಹ ಘಟನೆ ಇದು. ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಪಬ್ ಅದು. ಆ ಪಬ್ನಲ್ಲಿ ಆರ್ಯನ್ ಖಾನ್ ಅಸಭ್ಯವಾಗಿ ವರ್ತಿಸಿದ್ದಾನೆ ಅನ್ನೋದು ಈಗ ಕೇಳಿಬಂದಿರುವಂತಹ ಆರೋಪ. ಈ ಹಿಂದೆ ಕೂಡ ಕೆಲವು ವಿವಾದಗಳಲ್ಲಿ ಆ ವಿವಾದಕ್ಕೆ ಈಡಾಗಿದ್ರು ಆರ್ಯನ್ ಖಾನ್. ಈಗ ಸಾರ್ವಜನಿಕವಾಗಿ ದುರ್ವರ್ತನೆ ತೋರಿರುವಂತಹ ಆರೋಪ. ಹಿಂದೆ ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಚರ್ಚೆಯಾಗಿತ್ತು, ವಿವಾದ ಆಗಿತ್ತು. ಈಗ ಮತ್ತೊಂದು ವಿವಾದಕ್ಕೆ ಈಡಾಗಿದ್ದಾರೆ. ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಒಂದು ಪಬ್ನಲ್ಲಿ ಆತ ಅಸಭ್ಯ ಸನ್ನೆ ತೋರಿಸಿದ್ದಾರೆ ಅನ್ನೋದು ಈಗ ಅವರ ಮೇಲೆ ಬಂದಿರುವಂತಹ ಆರೋಪ. ಪಬ್ನಲ್ಲಿ ನಡೆದಂತಹ ಘಟನೆ ಇದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಈಗ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಆರ್ಯನ್ ಖಾನ್ ಪದೇ ಪದೇ ವಿವಾದಕ್ಕೆ ಈಡಾಗ್ತಾ ಇರ್ತಾರೆ. ಈ ಬಾರಿ ಆದದ್ದೇನು, ಏನಾದರೂ ಆಕ್ಷನ್ ಆಗಿದೆಯಾ, ಹೇಗೆ ಅಂತ? ಪ್ರತಿಮಾ, ಅಂದ್ರೆ ನವೆಂಬರ್ 28ನೇ ತಾರೀಕು ಆದಂತ ಘಟನೆ ಇದು. ರಾತ್ರಿ ಹೊತ್ತಿಗೆ ಏನು ಸಚಿವರ ಪುತ್ರ ರೇಖನ್ ಹಾಗೇನೆ ಶಾಸಕರ ಪುತ್ರ ಮೊಹಮ್ಮದ್ ಅಲ್ಫಾಡ್ ಅವರೆಲ್ಲರೂ ಕೂಡ ಸೇರ್ಕೊಂಡು ಪಾರ್ಟಿಯನ್ನ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಏನು ಒಂದಿಷ್ಟು ಜನ ಫ್ಯಾನ್ಸ್ ಗಳೆಲ್ಲರೂ ಕೂಡ ನೆರೆದಿರ್ತಾರೆ. ಅಲ್ಲಿ ಶಾರುಖ್ ಪುತ್ರ ಬಂದಿರುವಂತ ವಿಚಾರ ಕೂಡ ಗೊತ್ತಾದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಂದು ಅವರನ್ನ ಹಾಯ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ತುಂಬಾನೇ ಅವ್ರ ಜೊತೆಗೆ ಪ್ರೀತಿಯಿಂದ, ಸಹನೆಯಿಂದ, ಜೊತೆಗೆ ತಾಳ್ಮೆಯಿಂದ ಆತ ವರ್ತನೆ ಮಾಡ್ಬೇಕಿತ್ತು. ಅಂದ್ರೆ ಒಂದ್ ರೀತಿಯಾಗಿ ನಗುತ್ತಲೇ ಒಂದು ಅಸಭ್ಯಕರವಾದಂತಹ ಒಂದು ಚಿಹ್ನೆಯನ್ನ ಮಾಡಿ ತೋರಿಸಿರುವಂತದ್ದು. ಇದು ಎಲ್ಲೋ ಒಂದ್ ಕಡೆಗೆ ಸಾರ್ವಜನಿಕವಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಆದ್ರೆ ಈ ಹಿಂದೆ ನಾವು ಗಮನಿಸಿದ್ದೀವಿ, ಈ ರೀತಿಯಾಗಿ ಅಸಭ್ಯವಾದಂತಹ ಚಿಹ್ನೆಯನ್ನ ತೋರಿಸಿದಂತಹ ಸಂದರ್ಭದಲ್ಲಿ ಪೊಲೀಸರು ಅವರ ಮೇಲೆ ಸಾಕಷ್ಟು ಕ್ರಮವನ್ನ ಕೂಡ ತೆಗೆದುಕೊಳ್ತಾರೆ. ಸಾರ್ವಜನಿಕವಾಗಿ ಈ ರೀತಿಯಾಗಿ ವರ್ತನೆ ಮಾಡೋದು ಕೂಡ ಸರಿಯಲ್ಲ ಅನ್ನುವಂತ ವಾರ್ನ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಯಾವುದೇ ರೀತಿಯ ಕ್ರಮಕ್ಕೂ ಕೂಡ ಮುಂದಾಗಿಲ್ಲ. ಜೊತೆಗೆ ಆತರಿಗೆ ಕರೆದು ಬುದ್ಧಿ ಹೇಳುವಂತ, ತಿಳಿ ಹೇಳುವಂತ ಕೆಲಸಕ್ಕೂ ಕೂಡ ಮುಂದಾಗಿಲ್ಲ. ಆದ್ರೆ ಅಲ್ಲಿ ಸಚಿವರು ಹಾಗೇನೆ ಶಾಸಕರ ಪುತ್ರ ಇದ್ರು ಅನ್ನುವಂತ ಕಾರಣಕ್ಕೂ, ಜೊತೆಗೆ ಶಾರುಖ್ ಖಾನ್ ಪುತ್ರ ಅನ್ನುವಂತ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಸಾಕಷ್ಟು ಮೌನ ವಹಿಸಿರೋದು ಒಂದಿಷ್ಟು ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಯಾಕಂದ್ರೆ ಸಾರ್ವಜನಿಕವಾಗಿ ಒಂದಿಷ್ಟು ಜನರಿಗೆ ಮಾದರಿ ಆಗಿರ್ಬೇಕಾದಂತವ್ರು ಈ ರೀತಿಯಾಗಿ ವರ್ತನೆ ತುಂಬಾನೇ ಒಂದು ಖಂಡನೀಯ ಅಂತ ಹೇಳ್ಬೋದು. ಪ್ರತಿಮಾ, ಥ್ಯಾಂಕ್ ಯು ರಾಜಪ್ಪ. ನಟ ಶಾರುಖ್ ಖಾನ್ ಅವರ ಮಗ ಈಗ ದೃಶ್ಯಗಳಲ್ಲಿ ನಾವು ಗಮನಿಸಬಹುದು. ಒಂದು ಪಬ್ ಇದು, ಅಶೋಕ್ ನಗರ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಪಬ್. ಬೆಂಗಳೂರಿನಲ್ಲಿ ಇನ್ಫ್ಯಾಕ್ಟ್ ನವೆಂಬರ್ 28ಕ್ಕೆ ಬಂದಿದ್ರು ಆರ್ಯನ್ ಖಾನ್. ಆ ಸಂದರ್ಭದಲ್ಲಿ ಅವರ ಸ್ನೇಹಿತರು, ಈಗ ಪಕ್ಕದಲ್ಲಿ ನೀವು ಗಮನಿಸ್ಬೋದು, ಜಾಯದ್ ಖಾನ್ ಮತ್ತು ಮೊಹಮ್ಮದ್ ಅಲ್ಫಾಡ್ ಕೂಡ ಅಲ್ಲೇ ಇದ್ದಾರೆ. ಇಬ್ಬರು ಕೂಡ ಅವ್ರನ್ನ ಒಂದು ಪಬ್ಗೆ ಅಂಥೇಳಿ, ಪಾರ್ಟಿಗೆ ಅಂಥೇಳಿ ಕರ್ಕೊಂಡು ಹೋದ್ರು. ಆ ಟೈಮ್ನಲ್ಲಿ ಅಲ್ಲಿ ಸಾಕಷ್ಟು ಜನ ನೆರೆದಿದ್ರು, ಅವರ ಅಭಿಮಾನಿಗಳೆಲ್ಲರೂ ಕೂಡ ಬಂದಿದ್ರು. ಅವ್ರ ಹತ್ತ ಕೈ ಬೀಸಿ ನಗ್ನಗ್ತಲೇ ಅವ್ರಿಗೆಲ್ಲರೂ ಕೂಡ ವಿಶ್ ಮಾಡಿದ್ರು. ಅಟ್ ದ ಸೇಮ್ ಟೈಮ್ ಎರಡೂ ಕೈಗಳಿಂದ ಒಂದು ಅಸಭ್ಯವಾಗಿ ಒಂದು ಚಿಹ್ನೆಯನ್ನು ತೋರಿಸ್ತಾರೆ, ಮಿಡಲ್ ಫಿಂಗರನ್ನು ತೋರಿಸಿ ಒಂದು ವಿವಾದಕ್ಕೆ ಈಗ ಎಡೆ ಮಾಡಿಕೊಟ್ಟಿದ್ದಾರೆ ಆರ್ಯನ್ ಖಾನ್. ನೋಡಿ, ಈ ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ, ನಾವು ಕೂಡ ಅದನ್ನು ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ. ಸೊ ಅಲ್ಲಿದ್ದಂತಹ ಅಭಿಮಾನಿಗಳನ್ನು ಉದ್ದೇಶಿಸಿ ಅಲ್ಲಿ ಕೈ ಬೀಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಥರದೊಂದು ಅಸಭ್ಯ ಚಿಹ್ನೆಯನ್ನು ಕೂಡ, ಸನ್ನೆಯನ್ನು ಕೂಡ ಅವರು ತೋರಿಸಿದ್ದಾರೆ. ಸೊ ಇದು ಈಗ ಹಲವಾರು ಪ್ರಶ್ನೆಗಳಿಗೆ ಗ್ರಾಸವಾಗ್ತದೆ. ಯಾಕೆ ಇದು ಗೊತ್ತಾದರೂ ಕೂಡ ಪೊಲೀಸರು ಯಾಕೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಈಗ ಪ್ರಶ್ನೆಗಳಿವೆ.
ಅಫ್ಕೋರ್ಸ್ ಅಶೋಕ್ ನಗರ ಠಾಣೆಯಲ್ಲಿ ಠಾಣಾ ವ್ಯಾಪ್ತಿಗೆ ಬರುವಂತಹ ಪಬ್ ಇದಾಗಿರೋದ್ರಿಂದಾಗಿ ಅವರು ಇದನ್ನು ಆ್ಯಕ್ಷನ್ ತಗೋಬೇಕಾಗತ್ತೆ. ಆದರೆ ಇನ್ನೂ ಕೂಡ ಯಾರೂ ಅದನ್ನು ಕಂಪ್ಲೇಂಟ್ ರೀತಿಯಲ್ಲಿ ಯಾರೂ ಕೂಡ ಕೊಟ್ಟಿಲ್ಲ. ಬಟ್ ಅವರೇ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡು ಏನಾದರೂ ಕ್ರಮಗಳನ್ನು ಕೈಗೊಳ್ತಾರಾ ಅನ್ನುವಂಥದ್ದು ಬಾಲಿವುಡ್ ನಟ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ರಿಂದ ಆಗಿರುವಂತಹ ವಿವಾದ ಇದು. ಸಾರ್ವಜನಿಕವಾಗಿ ದುರ್ವರ್ತನೆ ತೋರಿದ್ದಾರೆ ಆರ್ಯನ್. ಅದಕ್ಕೆ ಸಾಕ್ಷಿಯಾಗಿ ವಿಡಿಯೋ ಇರುವಂಥದ್ದು ತೀವ್ರ ಚರ್ಚೆ ಗ್ರಾಸ ಆಗಿದೆ. ನವೆಂಬರ್ 28 ಪಬ್ಗೆ ಬಂದಿರ್ತಾರೆ ಬೆಂಗಳೂರಿನಲ್ಲಿ. ಆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಈಗ ಡೈರೆಕ್ಟರ್ ಕೂಡ ಆಗಿದ್ದಾರೆ ಆರ್ಯನ್ ಖಾನ್. ಆದರೆ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಒಬ್ಬ ಸೆಲೆಬ್ರಿಟಿ ಅಂತಂದರೆ ಜವಾಬ್ದಾರಿಯುತವಾಗಿ ವರ್ತಿಸಬೇಕಾಗತ್ತೆ. ಅವರ ಈ ವರ್ತನೆ ಈಗ ವಿವಾದಕ್ಕೆ ಕಾರಣ ಆಗಿದೆ. ಅವರ ಫ್ಯಾನ್ಸ್ ಬಂದಿರ್ತಾರೆ, ಅಲ್ಲಿದ್ದಂಥ ಫ್ಯಾನ್ಸ್ಗಳಿಗೆ ಕೈ ಬೀಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕೈ ಮೀರಿ ವರ್ತಿಸಿದ್ದಾರೆ. ಆರ್ಯನ್ ದುರ್ವರ್ತನೆ ಈಗ ಬಹಳ ದೊಡ್ಡ ಆರೋಪ ಕಾರಣ ಆಗ್ತಾ ಇದೆ. ತೀವ್ರ ಚರ್ಚೆ ಕೂಡ ಗ್ರಾಸ ಆಗ್ತಾ ಇದೆ. ನವೆಂಬರ್ 28 ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಪಬ್ ಅದು. ಆ ಪಬ್ಗೆ ಬಂದಿರ್ತಾರೆ ಆರ್ಯನ್. ಆ ಸಂದರ್ಭದಲ್ಲಿ ಶಾರುಖ್ ಖಾನ್ ಪುತ್ರ ಮತ್ತೊಂದು ವಿವಾದಕ್ಕೆ ಈಡಾಗಿದ್ದಾರೆ. ಪ್ರತಿನಿಧಿ ರಾಜಪ್ಪ ಆಗಲೇ ಮಾಹಿತಿಯನ್ನು ಕೊಡ್ತಾ ಇದ್ರು. ಮತ್ತೊಮ್ಮೆ ಅವ್ರ ಜೊತೆಗೆ ನಾವು ಮಾತಾಡೋಣ. ರಾಜಪ್ಪ, ನೀವು ಹೇಳ್ತಾ ಇದ್ರಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ನಗರ ಸ್ಟೇಷನ್ನಿಂದ ಏನಾದರೂ ಮಾಹಿತಿ ಲಭ್ಯವಾಗಿದೆಯಾ? ಏನಾದರೂ ಸುಮೋಟೋ ಕೇಸ್ ಅವರು ದಾಖಲು ಮಾಡ್ಕೊಂಡಿರುವಂಥದ್ದು ಅಥವಾ ಯಾರಾದರೂ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದಾರೆ? ಯಾಕಂದರೆ ಸಾಕಷ್ಟು ಈ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ರಾಜಪ್ಪ, ರೆಹಮಾನ್, ಅಂದ್ರೆ ಈ ಬೆಂಗಳೂರು ಪೊಲೀಸರ ಈ ನಡುವೆ ಸಾಕಷ್ಟು ಈಗ ಖಂಡನೆಗೂ ವ್ಯಕ್ತವಾಗ್ತಿರುವಂತದ್ದು, ಜೊತೆಗೆ ಚರ್ಚೆಗೂ ಕೂಡ ಗ್ರಾಸ ಆಗಿರುವಂತದ್ದು. ಯಾಕಂತಂದ್ರೆ ಈ ರೀತಿಯಾದಂತಹ ಒಂದು ದುರ್ವರ್ತನೆ ತರುವಂತಹ ವಿಡಿಯೋಗಳು ವೈರಲ್ ಏನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನ ಮಾನಿಟರ್ ಮಾಡೋದಕ್ಕೆ ಅಂತಾನೆ ಕಮಿಷನರ್ ಕಚೇರಿಯಲ್ಲಿ ಒಂದು ಮಾನಿಟರಿಂಗ್ ಸೆಲ್ ಕೂಡ ಇದೆ. ಆ ಮಾನಿಟರಿಂಗ್ ಸೆಲ್ ಮಾಡುವಂತ ಕೆಲಸ ಅಂದ್ರೆ ಯಾವ್ದಾವ್ದೆಲ್ಲ ನಿಷೇಧಿತ ವಸ್ತುಗಳ ಬಳಕೆಯಾಗಿ ವಿಡಿಯೋ ಮಾಡುವಂಥದ್ದು. ಒಂದು ಎಕ್ಸಾಂಪಲ್ಗೆ ತಗೊಳ್ಳೋದಾದ್ರೆ ಒಂದಿಷ್ಟು ಪಿಸ್ತೂಲ್ ಅನ್ನ ರೀತಿಯಲ್ಲಿ ಯೂಸ್ ಮಾಡುವಂತದ್ದಾಗಿರ್ಬೋದು, ಜೊತೆಗೆ ಲಾಂಗ್ ಹಿಡ್ಕೊಂಡು ರೀಲ್ಸ್ ಮಾಡುವಂತದ್ದಾಗಿರ್ಬೋದು, ಹಾಗೇನೆ ವೀಲಿಂಗ್ ಮಾಡುವಂತದ್ದಾಗಿರ್ಬೋದು. ಇಂಥ ಒಂದು ಘಟನೆ ಕಂಡು ಬಂದಂತಹ ಸಂದರ್ಭದಲ್ಲಿ ಯಾವ ಐಡಿಯಿಂದ ಅದು ಪೋಸ್ಟ್ ಆಗಿರುತ್ತೆ, ಆ ವ್ಯಕ್ತಿ ಯಾರು, ಈ ರೀತಿಯಾಗಿ ಕಂಡು ಹಿಡಿದು ಅವರ ಮೇಲೆ ಸುಮೋಟೋ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಅವರಿಗೆ ಅವರನ್ನ ಬಂಧನ ಮಾಡುವಂತದ್ದಾಗಿರ್ಬೋದು. ಅಂದ್ರೆ ನಿಜವಾದಂತಹ ಗನ್ ಯೂಸ್ ಮಾಡಿದ್ದೇ ಆಗಿದೆ, ಅದ್ರ ಜೊತೆಗೆ ನಿಜವಾದಂತಹ ಒಂದು ಮಚ್ಚನ್ನ ಬಳಸಿದ್ದೆ ಆದ್ರೆ ಅವರಿಗೆ ಅರೆಸ್ಟ್ ಮಾಡಿ ಕ್ರಮವನ್ನ ಕೂಡ ತಗೊಳ್ತಾರೆ. ಅದ್ರ ಸಣ್ಣ ಪುಟ್ಟ ಏನಾದ್ರು ಒಂದು ಕೇಸ್ಗಳಾದಂತಹ ಸಂದರ್ಭದಲ್ಲಿ ಅವರಿಗೆ ಕರೆದು ವಾರ್ನ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಇಂತಹ ರೀತಿಯಲ್ಲಿ ಅಂದ್ರೆ ಒಬ್ರು ಸೆಲೆಬ್ರಿಟಿ ಪುತ್ರ ಈ ರೀತಿಯಾಗಿ ಅಶೋಕನಗರ ಪೊಲೀಸ್ ಠಾಣೆಗೆ ಬರ್ತಾರೆ ಅಂದ್ರೆ ಬಹುಶಃ ಅಲ್ಲಿ ಪೊಲೀಸರ ಒಂದು ಸಿಬ್ಬಂದಿಗಳ ನಿಯೋಜನೆ ಕೂಡ ಆಗ್ಬೇಕಾಗತ್ತೆ. ಯಾಕಂತಂದ್ರೆ ಒಂದಿಷ್ಟು ಜನರು ಬಂದು ಅವರನ್ನು ನೋಡುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಗಲಭೆಗಳಾಗುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗೇನೆ ಜನ ಹೆಚ್ಚಾಗಿ ಸೇರಿದಂತಹ ಸಂದರ್ಭದಲ್ಲಿ ನೂಕುನುಗ್ಗಲಾಗುವಂತಹ ಒಂದು ಸಾಧ್ಯತೆಗಳು ಕೂಡ ಇರ್ತದೆ. ಆದ್ರೆ ಆ ಜಾಗಕ್ಕೆ ಅಶೋಕನಗರ ಠಾಣಾ ಪೊಲೀಸರು ಖಂಡಿತವಾಗ್ಲೂ ಬಂದಿರ್ತಾರೆ. ಈ ಘಟನೆ ಎಲ್ಲವನ್ನ ಕೂಡ ನೋಡಿರ್ತಾರೆ. ಆದ್ರೂ ಕೂಡ ಯಾಕೋ ನಮ್ಗೆ ಸಂಬಂಧ ಇಲ್ಲ ಅಂತ ರೀತಿಯಲ್ಲಿ ಸದ್ಯಕ್ಕೆ ಬೆಂಗಳೂರು ಪೊಲೀಸರು ವರ್ತನೆಯನ್ನ ಮಾಡ್ತಿರುವಂತದ್ದು. ಅಟ್ಲೀಸ್ಟ್ ಕೇಸ್ ಮಾಡಿಲ್ಲ ಅಂದ್ರೂ ಕೂಡ ಆತನನ್ನ ಕರೆದು ಈ ರೀತಿಯಾಗಿ ಮುಂದೆ ಯಾವತ್ತಾದ್ರೂ ಬಂದಂತಹ
ಸಂದರ್ಭದಲ್ಲಿ ಬೆಂಗಳೂರು ಆಗಿರ್ಬೋದು ಬೇರೆ ಭಾಗಗಳಿಗೆ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ವರ್ತನೆ ಮಾಡಬಾರ್ದು ಅನ್ನುವಂತ ರೀತಿಯಲ್ಲಿ ಬುದ್ಧಿ ಹೇಳುವಂತ ಕೆಲಸವನ್ನು ಅವರು ಮಾಡಬೇಕಿತ್ತು. ಆದ್ರೆ ಇದ್ಯಾವುದನ್ನು ಮಾಡದಂತ ಬೆಂಗಳೂರು ಪೊಲೀಸರ ವಿರುದ್ಧವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕರು ಸಾಕಷ್ಟು ಟೀಕೆಯನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಬೇರೆ ಬೇರೆ ಜನ ಈ ರೀತಿಯಾಗಿ ಮಾಡಿದಂತ ಸಂದರ್ಭದಲ್ಲಿ ಅವರನ್ನ ಠಾಣೆಗೆ ಯಾವ ರೀತಿಯಾಗಿ ಹೇಳ್ಕೊಂಡು ಬರ್ತಾರೆ ಅನ್ನುವಂಥದ್ದನ್ನ ನೋಡಿದೀವಿ. ಅಂದ್ರೆ ಅವ್ರಿಗೆ ರೆಸ್ಪೆಕ್ಟ್ ಕೂಡ ಕೊಡದೆ ಹೇಳ್ಕೊಂಡು ಬರ್ತಾರೆ. ಆದ್ರೆ ಸೆಲೆಬ್ರಿಟಿ ಪುತ್ರ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ಶಾಸಕ ಜಮೀರ್ ಪುತ್ರ ಸಚಿವ ಜಮೀರ್ ಪುತ್ರ ಇದ್ದಾರೆ, ಜೊತೆಗೆ ಶಾಸಕ ಹ್ಯಾರಿಸ್ ಅವರ ಪುತ್ರ ನೆಲ್ಪಡ್ ಕೂಡ ಇದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸ್ ಸೈಲೆಂಟ್ ಆಗಿರುವಂತದ್ದು ಸಹಜವಾಗಿ ತೋರಿಸುತ್ತೆ. ಅಂದ್ರೆ ಪ್ರಭಾವಿಗಳು ಏನೇ ಮಾಡೋದು ಕೂಡ ನಡೆದೋಗತ್ತೆ ಅನ್ನುವಂತಹ ಒಂದಿಷ್ಟು ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಹಾಗಾಗಿ ಪೊಲೀಸರು ಒಂದು ಸುಮೋಟೋ ಪ್ರಕರಣವನ್ನಾದ್ರು ದಾಖಲು ಮಾಡಿಕೊಂಡು ಅವರನ್ನ ಕರೆದು ಬುದ್ಧಿ ಹೇಳುವಂತ ಕೆಲಸವನ್ನಾಗಿರ್ಬೋದು, ಜೊತೆಗೆ ಅವರಿಂದ ಒಂದಿಷ್ಟು ಮುಚ್ಚಳಿಕೆಯನ್ನ ಬರ್ಸ್ಕೊಳ್ಳುವಂತ ಕೆಲಸವಾದರೂ ಮಾಡಬೇಕಾಗತ್ತೆ. ರೆಹಮಾನ್, ರೈಟ್, ಥ್ಯಾಂಕ್ ಯು ರಾಜಪ್ಪ. ಇನ್ ಕೇಸ್ ಈಗ ಈ ಥರದ ಒಂದಷ್ಟು ಘಟನೆಗಳನ್ನು ನಾವೀಗ ಎಕ್ಸ್ಪ್ಲೇನ್ ಮಾಡೋದಾದ್ರೆ ನೋಡಿ ಪ್ರತಿಮಾ, US ಅಲ್ಲಿ ಇದು ತುಂಬಾನೇ ಹೆಚ್ಚು ಒಂದು ತಪ್ಪು, ಇದು ಕ್ರೈಮ್ ಅನ್ನುವಂಥದ್ದನ್ನ ಅವ್ರು ಕನ್ಸಿಡರ್ ಮಾಡೋದಿಲ್ಲ. ಇಟ್ಸ್ ಜಸ್ಟ್ ಅವ್ರಿಗೆ ಒಂದು ಪ್ರೊಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಆ್ಯಂಗರನ್ನು ಶೋ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕನ್ಸಿಡರ್ ಮಾಡ್ತಾರೆ. ಬಟ್ ನಮ್ಮ ಭಾರತದಲ್ಲಿ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡಬೇಕಾಗತ್ತೆ. ಈ ಥರದ ಒಂದು ಅಸಭ್ಯ ಸನ್ನೆಗಳನ್ನು ತೋರಿಸುವಂಥದ್ದು ಪಬ್ಲಿಕಲಿ, ಅದೇನಾದರೂ ಹೆಣ್ಣು ಮಕ್ಕಳನ್ನು ಉದ್ದೇಶಿಸಿ ಹೆಣ್ಣು ಮಕ್ಕಳಿಗೆ ಈ ಥರದ ಒಂದಷ್ಟು ಸನ್ನೆಗಳನ್ನು ಮಾಡಿದ್ದಾದಲ್ಲಿ ಅದು 509 ಅಡಿಯಲ್ಲಿ ತುಂಬಾನೇ ಕ್ರೈಮ್ ಅನ್ನೋ ರೀತಿಯಲ್ಲಿ ಪರಿಗಣಿತವಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ 294 ಅಡಿಯಲ್ಲಿ IPC 294 ಅಡಿಯಲ್ಲಿ ಈ ಥರ ಪಬ್ಲಿಕಲಿ ಈ ಥರದ ಒಂದಷ್ಟು ಸನ್ನೆಗಳನ್ನು ತೋರಿಸುವಂಥದ್ದು ಶಿಕ್ಷಾರ್ಹ ಕೂಡ ಆಗಬಹುದು. ಅವ್ರನ್ನ ಅರೆಸ್ಟ್ ಮಾಡಬಹುದಾದಂತಹ ಒಂದಷ್ಟು ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ಆಯಾ ಜೂರಿಸ್ಡಿಕ್ಷನ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಇದ್ರ ಬಗ್ಗೆ ಏನು ಕ್ರಮಗಳನ್ನು ಕೈಗೊಳ್ತಾರೆ ಅನ್ನುವಂಥದ್ದನ್ನ ನೋಡಬೇಕು.